ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹೇಗಿದ್ದೀರಾ ನನ್ನ ಫ್ಯಾಮಿಲಿ ಮೆಂಬರ್ಸ್? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂತ ನೋಡ್ತಾ ಹೋಗೋಣ, ನಿಮಗೂ ಕೂಡ ತಿಳಿಯುತ್ತೆ ಬನ್ನಿ. ಒಂದು ಹೊಸ ಚೇಂಜಸ್ ಅಂತಲೇ ಹೇಳ್ಬೋದು ಇವತ್ತಿನ ನನ್ನ ವ್ಲಾಗಲ್ಲಿ. ಒಂದು ಹೊಸ ಚೇಂಜನ್ನ ತೊಗೊಂಡು ಬಂದಿದ್ದೀನಿ ನಿಮ್ಮೆಲ್ಲರ ಮುಂದೆನೂ. ಅದು ಹಾಗೆ ಏನು ಅಂತೆಲ್ಲ ನಿಮ್ಮ ಹತ್ರ ತಿಳಿಸ್ತೀನಿ. ಹಾಗೆ ಅದಕ್ಕೂ ಮುಂಚೆ ಒಬ್ಬರು ಗಾನು ಅಂತ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಮೊನ್ನೆ ಹಬ್ಬದ ಹಿಂದೆ ವಿಡಿಯೋಗೆಲ್ಲ. ಏನಂದರೆ ಅವರು ನಾನು ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನನ್ನ ಹಳೆ ವಿಡಿಯೋಸ್ ಎಲ್ಲ ನೋಡಿದ್ದಾರೆ. ಸ್ವಲ್ಪ ಹಳೆ ವಿಡಿಯೋನೇ, ಒಂದು ಪಿಂಕ್ ಕಲರು ಲೆಹೆಂಗಾ ಮತ್ತು ಸಿಲ್ವರ್ ಕಲರು ಬ್ಲೌಸ್ ವೇರ್ ಮಾಡಿದ್ದೀನಿ ನಾನು. ಅದು ನಾನು 9 ಫಾಲಿಶ್ ಅವ್ರು ನೀಟಾಗಿ ಡೀಟೇಲಾಗಿ ಕೊಟ್ಟುಬಿಟ್ಟಿದ್ದಾರೆ, ನನಗೆಲ್ಲ ಅರ್ಥ ಆಗಲ್ವ ಅಂತ. ಸಿಸ್ಟರ್ ನೀವು 9 ಫಾಲಿಶ್ ಕಾರಲ್ಲಿ ಹಾಕ್ಕೊಳ್ತೀನಿ ಅಂತ ಹೇಳಿದ್ರಲ್ಲ, ಆ ವಿಡಿಯೋಗೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರ, ಲೆಹೆಂಗಾ ಆಗಲಿ ಬ್ಲೌಸ್ ಆಗಲಿ. ಆ ಬ್ಲೌಸು ಡಿಸೈನು ಕೂಡ ನಂಗೆ ತುಂಬಾ ಇಷ್ಟ ಆಯಿತು. ನೀವು ಆದಷ್ಟು ಸ್ಟಿಚಿಂಗ್ ಮಾಡೋ ವಿಡಿಯೋನ ಶೇರ್ ಮಾಡಿ ಅಂತ ಕೇಳಿದ್ದೀರ. ಖಂಡಿತ ಆದರೆ ನಾನು ಅದನ್ನು ನಿಮಗೆ ಶೇರ್ ಮಾಡ್ತೀನಿ, ಟ್ರೈ ಮಾಡ್ತೀನಿ ಅಂತ ಹೇಳ್ತೀನಿ. ಗಾನು ನೆಕ್ಸ್ಟು ಮಂಗಳೂರಿಂದ ಸರಳ ಅನ್ನೋರಿಗೆ ನಾನು ರಿಪ್ಲೈ ಕೊಟ್ಟಿದ್ದೆ. ಅವ್ರು ಮತ್ತೆ ನನಗೆ ಕಮೆಂಟ್ ಮಾಡಿದ್ದೀರಾ ಸಿಸ್ಟರ್, ನೀವು ಏನಂತ ಹೇಳಿದ್ದೀರಾ ಅಂದರೆ, ನೀವು ರಿಪ್ಲೈ ನನ್ನ ಕಮೆಂಟ್ಗೆ ನೀವು ರಿಪ್ಲೈ ಕೊಟ್ಟಿದ್ದಕ್ಕೆ ನಾನು ಆಕಾಶದಲ್ಲಿ ತೇಲಾಡಿಬಿಟ್ಟೆ. ಅಷ್ಟೊಂದು ಖುಷಿ ಆಯಿತು. ನೀವು ಮಾತಾಡಿರೋದನ್ನ ನನ್ನ ಮಗಳಿಗೆ ತೋರಿಸಿದೆ, ಅವಳು ಕೂಡ ತುಂಬಾ ಖುಷಿಪಟ್ಲು. ನನಗೆ ತುಂಬಾ ಇಷ್ಟ ಆಯಿತು, ನಾನು ಆಕಾಶದಲ್ಲಿ ತೇಲಾಡಿಬಿಟ್ಟೆ ಅಂತ. ಅಷ್ಟು ದೊಡ್ಡ ಕೆಲಸ ಏನು ನಾನು ಮಾಡಿಲ್ಲ ಸಿಸ್ಟರ್. ನೀವು ನನಗೆ ಕೊಡ್ತಾ ಇರೋ ಸಪೋರ್ಟ್ ಮುಂದೆ, ನೀವು ನನಗೆ ಅಷ್ಟುದ್ದ ಕಮೆಂಟ್ ಮಾಡಿರೋ ಮುಂದೆ ನಾನೊಂದು ಸಣ್ಣ ರಿಪ್ಲೈ ಕೊಡೋದ್ರಲ್ಲಿ ಅಷ್ಟೊಂದು ನೀವು ಹೇಳಿರೋದು, ಇವಾಗ ನೀವು ಹೇಳಿದ ಮಾತು ನನಗೆ ಅನ್ನಿಸ್ತಿದೆ, ನೀವು ಹೇಳಿದ್ದು ನನಗೆ ತೇಲಾಡ್ದಂಗೆ ಅನ್ನಿಸ್ತಿದೆ. ಥ್ಯಾಂಕ್ ಯು ಸೋ ಮಚ್. ಏನಪ್ಪ ಅಂದರೆ, ಇನ್ನು ನನ್ನ ವಿಷಯಕ್ಕೆ ಬಂದ್ಬಿಡ್ತೀನಿ, ತುಂಬ ಲೇಟ್ ಮಾಡೋದು ಬೇಡ. ಏನಪ್ಪ ಇವಾಗ ನನ್ನ ಹೊಸ ಡಿಸಿಷನ್ ಆಗಲಿ, ನಾನು ಸ್ಪೆಷಲಾಗಿದೆ ಅಂತ ಹೇಳಿದ್ನಲ್ಲ, ಏನು ಅಂದರೆ ನಾನು ನೆಕ್ಸ್ಟ್ ಈಗ ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಹಾಗೆ ಅದರಲ್ಲಿ ಸ್ಪೆಷಲಾಗಿ ಏನಂದರೆ, ಆನ್ಲೈನಲ್ಲಿ ನಾನು ಬಿಸ್ನೆಸ್ ಮಾಡಬೇಕು ಅಂತ ಶುರು ಮಾಡಿದ್ದೀನಿ. ಆನ್ಲೈನಲ್ಲಿ ನಿಮಗೆ ಎಂಬ್ರಾಯ್ಡರಿ ಬ್ಲೌಸಸ್ ಆಗಿರ್ಬೋದು, ಹಾಗೆ ಹ್ಯಾಂಡ್ ವರ್ಕ್ ಬ್ಲೌಸಸ್ ಆಗಿರ್ಬೋದು, ನಾನು ಆನ್ಲೈನಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಓನ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ನೀವು ಇದನ್ನು ಆದಷ್ಟು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನಿಮಗೆ ಅಲ್ಲಿ ಬಂದು ನೋಡಿದ್ರೆ ಹೊಸ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಕೊಡ್ತೀನಿ. ನಿಮಗೆ ಅಲ್ಲಿ ಬಂದರೆ ಹೊಸ ಕಲೆಕ್ಷನ್ ಆಗಿರ್ಬೋದು, ಯಾವ ಥರ ಹೊಸ ಡಿಸೈನ್ಸ್ ಆಗಿರ್ಬೋದು, ನಾನು ಆದಷ್ಟು ಅಲ್ಲಿ ಕೊಡ್ತೀನಿ. ಅಲ್ಲಿನೇ ಬಂದು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆ ನಾನು ಕ್ಲಾಸಸ್ಸು ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನು ಕ್ಲಾಸಸ್ ಅಂದರೆ, ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು, ಹೇಳ್ಕೊಡೋದು ಶುರು ಮಾಡಿದ್ದೀನಿ. ಆಲ್ರೆಡಿ ಕ್ಲಾಸು ಒಬ್ಬರು ಬರ್ತಿದ್ದಾರೆ, ಆಗಲೇ ಸ್ಟಾರ್ಟ್ ಆಗಿದೆ. ಅದನ್ನು ಕೂಡ ಆದಷ್ಟು ನಾನು ನೆಕ್ಸ್ಟ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಗೆ ನಿಮಗೆ ಎಂಬ್ರಾಯ್ಡರಿ ಬ್ಲೌಸಸ್ ಆಗಿರ್ಬೋದು, ಈ ಥರ ನಾನು ಇದ್ರದ್ದೆಲ್ಲ ಡೀಟೇಲಾಗಿ ನಿಮಗೆ ಕೊಡ್ತೀನಿ. ನೋಡಿ, ಈ ಥರ ಎಂಬ್ರಾಯ್ಡರಿ ಬ್ಲೌಸಸ್ ಡಿಸೈನ್ಸು ಆನ್ಲೈನಲ್ಲಿ ಮಾಡ್ತಾಯಿದ್ದೀನಿ. ನೋಡಿ, ಇದು ಸ್ಲೀವ್ ಬರುತ್ತೆ. ನಿಮಗೆ ಈ ಥರ ಎಂಬ್ರಾಯ್ಡರಿ ಬ್ಲೌಸಸ್ ಡಿಸೈನ್ಸು ಎಲ್ಲ ನಾನು ಆನ್ಲೈನ್ ಡೆಲಿವರಿ ಅವೈಲೇಬಲ್ ಇನ್ ಫ್ರೀ ಶಿಪ್ಪಿಂಗ್ ಇರುತ್ತೆ. ಈ ಥರ ಶುರು ಮಾಡ್ತಾಯಿದ್ದೀನಿ. ಹಾಗೆ ಕ್ಲಾಸಸ್ಸು ಕೂಡ ಶುರು ಮಾಡ್ತಾಯಿದ್ದೀನಿ. ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು ಮತ್ತು ಎಂಬ್ರಾಯ್ಡರಿ ಕ್ಲಾಸು ಕಲಿಸೋಣ ಅಂತ. ನಾನು ಕಲ್ತಿದ್ದ ವಿದ್ಯೆ 4-10 ಜನಕ್ಕೆ ಕಲಿಸೋಣ ಅಂತ ಡಿಸೈಡ್ ಆಗಿದ್ದೀನಿ. ಒಳ್ಳೆ ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟು ದಿವಸ ನನಗೆ ಈ ಆಲೋಚನೆ ಮಾಡೋಕ್ಕೂ ಟೈಮ್ ಇರಲಿಲ್ಲ, ನನಗೆ ಈ ಥರ ಆಲೋಚನೆಯೂ ಬಂದಿರಲಿಲ್ಲ, ನನಗೆ ಆ ಸಿಚುವೇಶನ್ ಕೂಡ ಇರಲಿಲ್ಲ. ಈಗ ಗೊತ್ತಿಲ್ಲ, ನಾನು ಕಲ್ತಿದ್ದಂಥ ವಿದ್ಯೆ ನಾನು ಯಾವತ್ತೂ ಕೈ ಬಿಡಲ್ಲ ಅಂತ ನಾನು ನಂಬಿದ್ದೀನಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟು ಕೂಡ ನನಗೆ ತುಂಬಾ ಬೇಕು. ನೀವುಗಳು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಇದಕ್ಕೆ. ಹಾಗೆ ಆದಷ್ಟು ಶೇರ್ ಮಾಡಿ. ನಿಮಗೂ ಕೂಡ ಏನಾದರೂ ಬೇಕಿದ್ದರೆ ಬ್ಲೌಸಸ್ ಡಿಸೈನ್ಸು ಅಂತೆಲ್ಲ ಎಸ್ ನೋಡಿ, ಇದು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕು ಇಲ್ಲಿ ಕೆಳಗಡೆ ಕಾಣಿಸ್ತಿದೆ ಅಲ್ವಾ, ನೇತ್ರ ಸಿಂಪಲ್ ಕುಕಿಂಗ್ 91 ಅಂತ ಇದೆ. ನೀವು ಈ ಇನ್ಸ್ಟಾಗ್ರಾಮ್ ಪೇಜನ್ನ ಫಾಲೋ ಮಾಡಿಕೊಂಡು ಇಲ್ಲಿ ಬಂದು ನನಗೆ
ಇನ್ನು ನಾನು ವೀಡಿಯೋಸ್ ಯಾವುದೇ ಥರ ಅಲ್ಲಿ ಅಪ್ಲೋಡ್ ಮಾಡಿಲ್ಲ. ಇನ್ನು ಮೊದಲಿಗೆ ನಾನು ನಿಮಗೆ ಯೂಟ್ಯೂಬಲ್ಲೇ ವಿಷಯ ತಿಳಿಸ್ತಿದ್ದೀನಿ. ನೆಕ್ಸ್ಟು ಇನ್ಸ್ಟಾಗ್ರಾಮಲ್ಲಿ ನಾನು 2 ಡೇಸಲ್ಲಿ ನಾನು ಎಲ್ಲ ಥರ ಇದ್ರ ಬಗ್ಗೆ ರಿಲೇಟೆಡ್ ವೀಡಿಯೋಸ್ನ ಸಪ್ರೇಟಾಗಿ ಕೊಡ್ತೀನಿ. ನೀವು ಅಲ್ಲೂ ಬಂದು ಕಲರ್ ಆಗಿರಲಿ, ನಿಮಗೆ ಯಾವ ಬ್ಲೌಸ್ ಇಷ್ಟ ಆಯಿತೋ ಅದ್ರ ಬಗ್ಗೆ ನಿಮ್ಗೆ ಇಷ್ಟ ಆದರೆ ನೀವು ಅಲ್ಲಿ ನನಗೆ ಮೆಸೇಜ್ ಮೂಲಕ DM ಮಾಡಿದ್ರೆ ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ಥರ ಬೇಕು ಪ್ರೈಸ್ ಅಂತೆಲ್ಲ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಮ ನಿಯರ್ ಬೈ ಇರೋರು ಇಲ್ಲೇ ಬಂದು ಡಿಸೈನು ಸೆಲೆಕ್ಟ್ ಮಾಡಿ ಮಾಡಿಸ್ಕೊತೀನಿ ಅಂದರೆ ಅದಕ್ಕೂ ಕೂಡ ಓಕೆ. ಬನ್ನೀಗ ಬ್ಲೌಸಸ್ಸು ಕಲೆಕ್ಷನ್ ಒಂದೊಂದು 4 ಶಾಂಪಲ್ ತೋರಿಸ್ತೀನಿ. ಇದು ಬಂದು ನೋಡಿ ಎಂಬ್ರಾಯ್ಡರಿ ಮಿಷಿನ್ ಎಂಬ್ರಾಯ್ಡರಿ ಬ್ಲೌಸಸ್ಸು 699 ಅವೈಲಬಲ್. ಇದು ತುಂಬಾ ಡಿಸೈನ್ಸ್ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಹ್ಯಾಂಡ್ ವರ್ಕು ನೋಡಿ, ಇದು 1599. ಇದೆಲ್ಲ ಹ್ಯಾಂಡ್ ಮೇಡ್ ವರ್ಕು. ಈ ಥರ ನಿಮಗೆ ಶಾಂಪಲ್ ಮಾತ್ರ ನಾನು ತೋರಿಸ್ತಿದ್ದೀನಿ. ನೆಕ್ಸ್ಟ್ ನಾನು ನಿಮಗೆ ಹೊಸ ಡಿಸೈನ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಶೇರ್ ಮಾಡ್ತೀನಿ. ಆದಷ್ಟು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ ಇದೆ. ನೋಡಿ, ಈ ಥರ ಹ್ಯಾಂಡ್ ವರ್ಕ್ ಎಲ್ಲ ತುಂಬಾ ಚೆನ್ನಾಗಿ ಕಡಿಮೆ ಪ್ರೈಸಲ್ಲಿ ನಿಮಗೆಲ್ಲ ಮಾಡಿ ಕೊಡ್ತೀನಿ. ಅದ್ರಲ್ಲ ಗಾಯ್ಸ್, ಆದಷ್ಟು ನಾನು ನೆಕ್ಸ್ಟ್ ಬರುವಂಥ ವ್ಲಾಗಲ್ಲಿ ಟೈಲರಿಂಗ್ ಕ್ಲಾಸಸ್ಸು ಕೂಡ ನಾನು ಶೇರ್ ಮಾಡ್ತೀನಿ. ಬ್ಯುಸಿ ಇರ್ತೀನಿ ಕ್ಲಾಸಸ್ ಮಾಡೋವಾಗ, ಆದರೆ ನಾನು ಅದು ಕೂಡ ಶೇರ್ ಮಾಡ್ತೀನಿ. ಹಾಗೆ ನಾನು ಕ್ರೋಶಾ ಕುಚ್ಚೆಲ್ಲ ಕಟ್ಟೋದು ಶೇರ್ ಮಾಡ್ತೀನಿ. ಅದನ್ನು ಕೂಡ ಕಲಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಸಿಕ್ಕಿದ್ರೆ ನಾನು ಎಂಬ್ರಾಯ್ಡಿಂಗ್ ಕ್ಲಾಸಸ್ಸು ಅದೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ. ಹಾಗೆ ನಾನು ಕೇಳಿದ್ದೀರಾ ಎಲ್ಲರೂ ಸ್ಟಿಚಿಂಗ್ ಮಾಡೋ ವಿಡಿಯೋನ ಶೇರ್ ಮಾಡಿ ಅಂತ, ಆದರೆ ಅದನ್ನು ಕೂಡ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಈ ಥರ ಇದೆ. ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಆದಷ್ಟು ಸಪೋರ್ಟ್ ಮಾಡಿ ಪ್ಲೀಸ್. ನನಗೆ ಈ ನನ್ನ ಲೈಫಿನ ಹೊಸ ಒಂದು ಹೆಜ್ಜೆನ ಇಡ್ತಾ ಇದ್ದೀನಿ. ಇದು ಒಳ್ಳೇದಾಗಲಿ ಅಂತ ನೀವು ಕೂಡ ಆಶಿಸಿ. ಗೊತ್ತಿಲ್ಲ, ಧೈರ್ಯ ಮಾಡಿ ಇದನ್ನು ಶುರು ಮಾಡಿದ್ದೀನಿ. ಆದಷ್ಟು ನಾನು ಇನ್ಸ್ಟಾಗ್ರಾಮಲ್ಲಿ ಹೊಸ ಡಿಸೈನ್ಸ್ಗಳನ್ನ ಶೇರ್ ಮಾಡ್ತೀನಿ. ನೀವು ಕೂಡ ಸಪೋರ್ಟ್ ಮಾಡಿ ಹೀಗೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇರ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.